Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಎವರ್ ಗ್ರೀನ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿರೋ ಟಾಪಿಕ್ಕು. ಸೊ ಏನಂತ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ತಮ್ಲೈನ್ ನೋಡಿ. ಸೊ ಹಾಗಾಗಿ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಿಡಿಯೋ ಎಂಟು ತನಕ ನೋಡಿ, ಓಕೆನಾ? ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ವೆಯ್ಟ್ ಲಾಸ್ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ. ಸೊ ಎಲ್ರಿಗೂ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಆ್ಯಂಡ್ ಮುಖ್ಯವಾಗಿ ಸೊ ಇವಾಗಿನ ಜನ್ರೇಷನ್ ಎಲ್ಲನೂ ಸೊ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ನಮಗೆ ಕೊಲೆಸ್ಟ್ರಾಲ್ನ ನಾವು ಬರ್ನ್ ಮಾಡ್ಕೋಬೇಕು. ಸ್ಪೆಷಲಿ ಕೊಲೆಸ್ಟ್ರಾಲ್ ಬರೋದಾಗಿರಲಿ, ಆ್ಯಂಡ್ ಫ್ಯಾಟ್ ವೆಯ್ಟ್ ಆಗಿರ್ಬೋದು, ಆ್ಯಂಡ್ ಫ್ಯಾಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಕರಗಿಸಿ ಆರಾಮಾಗಿ ಫಿಟ್ ಆ್ಯಂಡ್ ಫೈನಾಗಿ ಚೆನ್ನಾಗಿರಬೇಕು ಅಂತ ಆಬ್ವಿಯಸ್ಲಿ ನಾವು ಚೆನ್ನಾಗೂ ಕಾಣಿಸ್ಬೇಕು. ಆ್ಯಂಡ್ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಒಂದು ಏಮ್ ಇದ್ದೇ ಇರುತ್ತೆ. ಆ್ಯಂಡ್ ಅದು ಲೈಕ್ ಇಟ್ಸ್ ಯೂನಿವರ್ಸಲ್ ಟ್ರೂತ್ ಅದು. ಸೊ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಇದನ್ನು ಲೈಕ್ ಫೀಲ್ ಮಾಡಿರ್ತೀವಲ್ಲ, ನಾವು ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ. ಸೊ ನಾವೇನು ಮಾಡ್ತೀವಿ? ಸೊ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ, ನಾವು ಚೆನ್ನಾಗಿರೋದಕ್ಕೆ ಏನು ಮಾಡ್ತೀವಿ? ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಎಕ್ಸಸೈಸ್ ಮಾಡೋದು ಮರ್ತೋಗಿರ್ತೀವಿ, ಅಥವಾ ನಾವು ನಮ್ಮ ಲೋಕದಲ್ಲೇ ನಾವು ಮುಳುಗೋಗಿರ್ತೀವಿ ಅಲ್ವಾ. ಸೊ ಮುಖ್ಯವಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಎಸ್, ಅಫ್ಕೋರ್ಸ್ ನಾವು ಜಂಕ್ಸ್ ಫುಡ್ ತಿಂತೀವಿ, ನಾವು ಎಕ್ಸಸೈಸ್ ಮಾಡೋದಿಲ್ಲ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿರುತ್ತೆ. ಬಟ್ ಇನ್ನೊಂದು ಮೇನ್ ರೀಸನ್ ಇದೆ. ಏನು ಅದು ಅಂತಂದರೆ, ನಾವು ಸ್ಟ್ರೆಸ್ ತೊಗೊಳೋದ್ರಿಂದನೂ ನಮ್ಮ ವೆಯ್ಟು ನಾವು ಗೇನ್ ಆಗ್ತೀವಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ಎಷ್ಟೇ ನಾವು ಪ್ರಯತ್ನ ಮಾಡೋದನ್ನು ವೆಯ್ಟ್ ಲಾಸ್ ಆಗೋದೇ ಇಲ್ಲ, ಓಕೆನಾ? ಸೊ ನಾವು ಸ್ಟ್ರೆಸ್ ಲೆವೆಲ್ನ ಫಸ್ಟು ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ನಾವೇನಾದರೂ ಟ್ರೈ ಮಾಡ್ತಿದ್ರೆ ಸೊ ಅದನ್ನು ಕೂಡ ನಮಗೆ ಒಂದು ಅಡಿಷ್ನಲ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಊಟದಲ್ಲಾಗಿರ್ಬೋದು, ಅಥವಾ ನಾವು ಫುಡ್ ಕಂಟ್ರೋಲ್ ಮಾಡೋದು, ಎಕ್ಸಸೈಸ್ ಮಾಡೋದು, ಅದ್ರ ಜೊತೆಗೆ ನಾವು ಸ್ಟ್ರೆಸ್ನ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗಲೇ ನಮ್ಮ ವೆಯ್ಟ್ ಲಾಸ್ ಏನು ನಾವು ಪ್ರಯತ್ನ ಮಾಡ್ತಿದ್ದೀವಿ ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುವಂಥದ್ದು. ಸೊ ಏನು ಮಾಡಬೇಕು ಅಂತಂದರೆ, ಒಂದಷ್ಟು ಸಿಂಪಲ್ ರೂಟೀನ್ ಇದೆ. ನಾವು ಅದನ್ನು ಫಾಲೋ ಮಾಡಿಬಿಟ್ರೆ ಸಾಕು. ಸೊ ಆಟೋಮೆಟಿಕ್ಕಾಗಿ ನಾವು ನಮ್ಮ ವೆಯ್ಟ್ನ ನಾವೇನು ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಟೋಮೆಟಿಕ್ಕಾಗಿ ಅದನ್ನು ರೆಡ್ಯೂಸ್ ಮಾಡ್ಬೋದು, ಓಕೆನಾ? ಸೊ ಏನಪ್ಪ ಮಾಡಬೇಕು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತಂದರೆ, ಸಿಂಪಲ್ಲಾಗಿ ಒಂದಷ್ಟು ರೂಟೀನ್ ಇದೆ. ಸೊ ನಾವು ಅದನ್ನು ಫಾಲೋ ಮಾಡಿದ್ರೆ 100% ಹೇಳ್ತೀನಿ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಏನಪ್ಪ ಅಂತಂದರೆ, ಎಸ್ ಅಫ್ಕೋರ್ಸ್, ಸೊ ಅಕಸ್ಮಾತ್ ನೀವೇನಾದರೂ ಬೆಳಗ್ಗೆ ಈ ರೂಟೀನ್ನ ಫಾಲೋ ಮಾಡೋಂಗಿದ್ರೆ ಫಾಲೋ ಮಾಡ್ಬೋದು, ಅಥವಾ ನೀವು ಸಾಯಂಕಾಲ ಫಾಲೋ ಮಾಡಬೇಕು ಆಗುತ್ತೆ ಅಂತಂದರೆ ಸೊ ಆವಾಗಲೂ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಯೂಶ್ವಲಿ ಈವ್ನಿಂಗ್ ಟೈಮ್ಸಲ್ಲಿ ಆಬ್ವಿಯಸ್ಲಿ ನಾವೆಲ್ಲ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀವಿ. ಬೆಳಗ್ಗೆ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗಿರಲ್ಲ. ಲೈಕ್ ಸಾಯಂಕಾಲ ಹೊತ್ತು ಒಂದಷ್ಟು ಬ್ಯುಸಿ ಲೈಕ್ ಫ್ರೀ ಟೈಮ್ ಸಿಕ್ಕಿರುತ್ತೆ ನನಗೆ ಬ್ಯುಸಿ ಶೆಡ್ಯೂಲಿಂದ. ಸೊ ಆವಾಗ ನಾವು ಸಾಯಂಕಾಲ ಆರಾಮಾಗಿ ನಿಧಾನವಾಗಿ ನಮಗೋಸ್ಕರ ಅಂತ ನಾವು ಟೈಮ್ನ ಕೊಟ್ಕೋಬೋದು. ಸೊ ಸಾಯಂಕಾಲ ಹೇಗಪ್ಪ ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಆ್ಯಂಡ್ ಹೇಗೆ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟ್ರೆಸ್ ಔಟ್ ಮಾಡೋದನ್ನು ಹೇಗೆ, ಆ್ಯಂಡ್ ಆ ಬೇಸಿಸ್ ಮೇಲೆ ನಾವು ಹೇಗೆ ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಒಂದಷ್ಟು ಸಿಂಪಲ್ ರೂಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಾವು ಆಫೀಸಿಂದ ಬರ್ತೀವಿ, ಲೈಕ್ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್ 5 ಆಗಿರ್ಬೋದು, 5:30 ಆಗ್ಬೋದು, 6:30 ಎಷ್ಟೊತ್ತಿಗೆ ಬರ್ತಿರೋ. ಸೊ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಒಂದು ಸಿಂಪಲ್ಲಾಗಿ ನಮಗೇನು ಗೊತ್ತಿದೆಯೋ ಒಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು, 1-2-3 ಸೆಟ್ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಆ್ಯಂಡ್ ಅದ್ರ ಜೊತೆಗೆ ಯೋಗ ಮಾಡೋದಾಗಿರ್ಬೋದು, 1-2-3 ಆಸನ ಮಾಡೋದಾಗಿರ್ಬೋದು. ಸೊ ಇದರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಡುತ್ತೆ ಬಾಡಿಗೆ. ಆ್ಯಂಡ್ ನಾವು ಸ್ಟ್ರೆಚಸ್ ಮಾಡೋದ್ರಿಂದ ಸೊ ನಮ್ಮ ಬಾಡಿಲಿರೋ ಸ್ಟ್ರೇನ್ ಆಗಿರ್ಬೋದು, ಅಥವಾ ಕೂತಿ ಮೈಯೆಲ್ಲ ಒಂಥರ ಏನಂತಾರೆ ಸೋಂಬೇರಿ ಆಗೋಗಿರ್ತೀವಿ ನಾವು. ಸೊ ಅದನ್ನೆಲ್ಲನೂ ಲೈಕ್ ಅದರಿಂದೆಲ್ಲ ಆಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಆ್ಯಂಡ್ ಅದಾದಮೇಲೆ ಫ್ರೆಶ್ ಅಪ್ ಆಗಿ
ಆ್ಯಂಡ್ ಏನಾದರೂ ನಿಮಗೆ ಮನೇಲಿ ಏನಾದರೂ ಕೆಲಸ ಇದೆ, ಸೊ ಆರಾಮಾಗಿ ಸ್ವಲ್ಪ ನೀವು ಕೆಲಸ ಮಾಡ್ಕೋಬೋದು. ಆ್ಯಂಡ್ ಆದಷ್ಟು ಬೇಗ ನಮ್ಮ ಡಿನ್ನರ್ನ ನಾವು ಮುಗಿಸ್ಕೋಬೇಕಾಗತ್ತೆ. ಲೈಕ್ ಬೈ 6:37. ಸೊ ಆದಷ್ಟು ಬೇಗ ನಾವು ಡಿನ್ನರ್ನ ಮುಗಿಸ್ಕೊಂಡು, ಆ್ಯಂಡ್ ಆ ಡಿನ್ನರು ಅಷ್ಟೇ ತುಂಬ ಲೈಟಾಗಿರಲಿ. ತುಂಬ ಹೆವಿ ಆಗಿದ್ರೂ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಲೈಕ್ ಅಷ್ಟೊಂದೆಲ್ಲ ತೀರಾ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಡಿನ್ನರ್ ಯಾವಾದರೂ ಲೈಟಾಗಿರಬೇಕು. ಯಾವಾಗಲೂ ಹೇಳ್ತಾರಲ್ಲ, ಬ್ರೇಕ್ಫಾಸ್ಟು ತುಂಬ ಜಾಸ್ತಿ ತಿನ್ನಬೇಕು, ಮಧ್ಯಾಹ್ನ ಸ್ವಲ್ಪ ತಿನ್ನಬೇಕು, ಆ್ಯಂಡ್ ರಾತ್ರಿ ತುಂಬಾ ಕಡಿಮೆ ತಿನ್ನಬೇಕು ಅಂತ. ಸೊ ಹಾಗೇ ಸೊ ಲೈಟಾಗಿ ನಾವು ಡಿನ್ನರ್ನ ಮುಗಿಸ್ಕೊಂಡು, ಬೇಕಾದರೆ ನೀವು ಚಪಾತಿ, ಮುದ್ದೆ, ಇಲ್ಲ ಅಂತಂದರೆ ರೊಟ್ಟಿ, ಉಪ್ಪಿಟ್ಟು, ಕಿಚಡಿ, ಅಥವಾ ಏನಾದರೂ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಆ್ಯಂಡ್ ಓಟ್ಸ್ ಉಪ್ಪಿಟ್ಟು, ಸೊ ಇದನ್ನೆಲ್ಲ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಸೂಪು, ಆ್ಯಂಡ್ ವೆಜಿಟೇಬಲ್ ಸೂಪ್ ಆಗಿರ್ಬೋದು, ಪ್ಲೇನ್ ಸೂಪ್ ಆಗಿರ್ಬೋದು, ಟೊಮೆಟೊ ಸೂಪು, ಸೊ ಈ ಥರದ್ದೆಲ್ಲ ಲೈಟಾಗಿ ನಾವೇನಾದರೂ ಮಾಡಿಕೊಂಡು ತಿನ್ಬೋದು ಡಿನ್ನರ್ಗೆ, ಓಕೆನಾ. ಆ್ಯಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ, ಶುಗರ್ ಇಂಟೇಕ್ ಮಾಡೋದನ್ನು ಕೂಡ ನಾವು ಗ್ರ್ಯಾಜುವಲಿ ನಾವು ಕಡಿಮೆ ಮಾಡ್ತಾ ಬರಬೇಕು. ಆ್ಯಕ್ಚುಲಿ ನಮ್ಮ ಶುಗರ್ ಇಂಟೇಕ್ ಮಾಡೋದನ್ನು ನಾವು ಸ್ಟಾಪ್ ಮಾಡಿದ್ರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ನಾವು ಅಂದ್ಕೊಳ್ತೀವಿ ಶುಗರ್ ಇಂಟೇಕ್ ಮಾಡಿದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ, ಅದು ತಪ್ಪು ನಾವು ಅಂದ್ಕೊಂಡಿರೋದು. ಸೊ ಶುಗರ್ ಇಂಟೇಕ್ ಮಾಡೋದನ್ನು ಯಾವಾಗ ನಿಲ್ಲಿಸ್ತೀವೋ ಆವಾಗ ನಾವು ನಮ್ಮದ್ರಲ್ಲಿ ನಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ನೀವು ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ನೀವೇನಾದರೂ ಟೀನೋ ಕಾಫಿನೋ ಕುಡಿದ್ರೆ ಸಮ್ಟೈಮ್ಸ್ ನಿಮಗೆ ಮಧ್ಯಾಹ್ನದ ಹೊತ್ತು ನಿಮ್ಗೆ ಹೊಟ್ಟೆನೇ ಹಸಿಯೋದಿಲ್ಲ. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ಟೀ ಕಾಫಿ ಯಾವಾಗ ನೀವು ಕುಡಿಯೋದಿಲ್ವೋ ಬ್ರೇಕ್ಫಾಸ್ಟ್ ಆದಮೇಲೆ, ನೀವು ಕರೆಕ್ಟಾಗಿ 1 o'clock ಇಲ್ಲ 2 o'clockಗೆ ನಿಮ್ಗೆ ಹೊಟ್ಟೆ ಹಸಿಯುತ್ತೆ, ಆ್ಯಂಡ್ ಹೊಟ್ಟೆ ತುಂಬ ಊಟನೂ ಮಾಡ್ತೀರಾ. ಸೊ ಇದನ್ನು ನೀವು ಟ್ರೈ ಮಾಡಿ. ಅಕಸ್ಮಾತ್ ನೀವು ಏನಾದರೂ ಸರಿಯಾಗಿ ಊಟ ಮಾಡ್ತಿಲ್ಲ ಅಂತಿದ್ರೆ, ಸೊ ಇದನ್ನು ಟೀ ಕಾಫಿ ಕುಡಿಯೋದನ್ನು ಬಿಟ್ಟು ನೋಡಿ, 100% ನಿಮಗೆ ಹೊಟ್ಟೆ ಹಸಿಯುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ಓಕೆನಾ. ಆ್ಯಂಡ್ ಅದಾದಮೇಲೆ ಲೈಟಾಗಿ ನೀವೇನೇನು ಕೆಲಸ ಏನೇನು ಮಾಡ್ತೀರೋ ಎಲ್ಲ ಗ್ಯಾಜೆಟ್ಸ್ ಎಲ್ಲನೂ ಪಕ್ಕದಲ್ಲಿ ಇಟ್ಬಿಡಿ. ಎಲ್ಲ ಕೆಲಸ ಏನಿದ್ರು ಆಫೀಸಲ್ಲಿ ಮಾಡ್ಕೊಳ್ಳೋಣ, ಮನೇಲಿ ಏನು ಮಾಡೋದು ಬೇಡ ಅಂತೇಳಿ ಆರಾಮಾಗೆಲ್ಲ ಪಕ್ಕಕ್ಕಿಟ್ಟು ನಿಮಗೆ ಅಂತ ಒಂದು ಟೈಮ್ ಇಟ್ಕೊಂಡು ಆರಾಮಾಗಿ ವಾಕ್ ಮಾಡೋದಾಗಿರಲಿ, 20 minutes ವಾಕ್ ಮಾಡಿ ಆರಾಮಾಗಿ ನಿಮ್ಮ ಏನಿದೆ ಆ ಸ್ಟ್ರೆಸ್ಸನ್ನು ಔಟ್ ಮಾಡಿ. ಲೈಕ್ ಅದನ್ನೆಲ್ಲನೂ ಆಚೆ ಹಾಕಿ, ಸ್ಟ್ರೆಸ್ ಆಚೆ ಹಾಕಿದಾಗೇ ನಾವೇನೋ ಒಂದು ವೆಯ್ಟ್ ಲಾಸ್ ಏನಾದರೂ ಮಾಡೋಕ್ಕೆ ನಾವು ಟ್ರೈ ಮಾಡ್ತಿದ್ರೆ ಹೆಲ್ಪ್ ಮಾಡುವಂಥದ್ದು ಸ್ಟ್ರೆಸ್ ನಾವು ಯಾವಾಗ ಆಚೆ ಹಾಕ್ತೀವೋ ಆವಾಗಲೇ ಅದನ್ನು ಹೆಲ್ಪ್ ಮಾಡೋದು, ಓಕೆನಾ. ಆ್ಯಂಡ್ ಅದಾದಮೇಲೆ ಏನಾದರೂ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಖುಷಿಯಾಗಿರಿ. ಲೈಕ್ ಇವಾಗ ಎಷ್ಟೊಂದು ಲೈಕ್ ಫನ್ನಿ ವೀಡಿಯೋಸ್ ಬರುತ್ತೆ, ಕಾಮಿಡಿ ವೀಡಿಯೋಸ್ ಬರುತ್ತೆ, ಅದನ್ನು ನೋಡಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಾತಾಡಿ. ಸೊ ಇವಾಗ ಪ್ರತಿಯೊಬ್ಬರು ಮನೇಲೂ ಒಬ್ಬೊಬ್ಬರಿಗೆ ಒಂದೊಂದು ಫೋನ್ ಇದೆ. ಎಲ್ಲರೂ ಒಂದೊಂದು ಫೋನ್ ತೊಗೊಂಡು ಮೂಲೆಯಲ್ಲಿ ಕೂತಿರ್ತಾರೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಫೋನ್ ನೋಡ್ಕೊಂಡಿರ್ತಾರೆ. ಸೊ ಒಂದೆಲ್ಲ ಫೋನೆಲ್ಲ ಪಕ್ಕಕ್ಕಿಟ್ಟು ಸೊ ಮನೇಲಿ ಮಾತಾಡೋದಾಗಿರಲಿ, ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ. ಸೊ ಆವಾಗಲೂ ಅಷ್ಟೇ ನಮ್ಮ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೂ ಅದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಏನಾದರೂ ಇನ್ನೊಂದು ಸ್ವಲ್ಪ ನೀವೇನಾದರೂ ಮ್ಯೂಸಿಕ್ ಇಲ್ಲದಾದ್ರೂ ಮ್ಯೂಸಿಕ್ ಕೇಳಿ ರಿಲ್ಯಾಕ್ಸ್ ಮಾಡಿ. ಯಾವಾಗ ನಾವು ರಿಲ್ಯಾಕ್ಸ್ ಮಾಡ್ತೀವಿ ಆವಾಗ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆ್ಯಂಡ್ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಓಕೆನಾ. ಆ್ಯಂಡ್ ಅದಾದಮೇಲೆ ಎಸ್ ಅಫ್ಕೋರ್ಸ್, ಆ್ಯಂಡ್ ನೀವು ಮಲಗಬೇಕು ಅಂತ ಲೈಕ್ ಒಂದು ಟೈಮಿಂಗ್ ಅಂತ ಇಟ್ಕೊಳ್ಳಿ. ನಾವು ಇಷ್ಟೊತ್ತಿಗೆ ನಾವು ಮಲ್ಕೋಬೇಕು ಅಂತ. ಒಂದು 7 to 8 hours ಸ್ಲೀಪ್ ಇಸ್ ಮ್ಯಾಂಡೇಟರಿ. ಒಂದು 10 ಗಂಟೆಗೆ ನಿಮಗೇನು ಬೇರೆ ಏನು ಕೆಲಸ ಇಲ್ಲ ಅಂತಂದರೆ 10 ಗಂಟೆಗೆಲ್ಲ ಮಲ್ಕೊಬಿಡಿ. ಆ್ಯಂಡ್ ಮುಖ್ಯವಾಗಿ ಬೆಳಗ್ಗೆ ನಮ್ಗೆ ಏನೆಲ್ಲ ಬೇಕು, ಲೈಕ್ ಡ್ರೆಸ್ ಆಗಿರ್ಬೋದು, ಅಥವಾ ನಮಗೇನಾದರೂ ಆ ತರಕಾರಿ ಏನಾದರೂ ಹಚ್ಕೊಳ್ಳೋದಾಗಿರ್ಬೋದು, ಏನು ಬೆಳಗ್ಗೆಗೆ ಏನು ಬೇಕು ಎಲ್ಲ ನಾವು ಇವಾಗಲೇ ರಾತ್ರಿನೇ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಆ ಟೆನ್ಷನ್ ಇರೋಲ್ಲ, ಆ ಗಡಿಬಿಡಿ ಇರೋಲ್ಲ. ಆ್ಯಂಡ್ ಆವಾಗಲೂ ಕೂಡ ಆರಾಮಾಗಿ ಬೆಳಗ್ಗೆ ಎದ್ದು ಪೀಸ್ಫುಲ್ಲಾಗಿ ನಮ್ಮ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಸೊ ಇಷ್ಟೇ ಗೈಸ್, ಸಿಂಪಲ್ಲಾಗಿ ರೊಟೀನು. ನಾವು ಇದನ್ನು ರಿಲ್ಯಾಕ್ಸ್ ಆಗಿ ನಾವು ಯಾವಾಗ ಇರ್ತೀವೋ ಆವಾಗ ನಾವು ವೆಯ್ಟ್ ಲಾಸ್ ಆಗೋದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ಇದನ್ನು ಮಾತ್ರ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ವೆಯ್ಟ್ ಗೇನ್ ಆಗೋದಕ್ಕೂ ಸ್ಟ್ರೆಸ್ಸೂ ಒಂದು ಮುಖ್ಯವಾದ ರೀಸನು. ಸೊ ಯಾವಾಗ ನಾವು ಸ್ಟ್ರೆಸ್ ರಿಲೀಫ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಆವಾಗ ವೆಯ್ಟ್ ಲಾಸ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೇ. ಸೊ ಇದನ್ನೆಲ್ಲ ಫಾಲೋ ಮಾಡಿ ನಿಮಗೆಲ್ಲ ರಿಸಲ್ಟ್ಸ್ ಬರ್ತಿದೆಯಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.